ಬಿಹಾರಕೂಡ ವಾಹಿನಿಗೆ ಸ್ವಾಗತ. ವಿಶ್ವಜ್ಯೋತಿ ಮಹಾಮಾನವತಾವಾದಿ ಮಹಾತ್ಮ ಬಸವೇಶ್ವರರ ಶ್ರೀಚರಣಕ್ಕೆ ವಂದಿಸಿ, ಜಗದಾದಿ ಜಗದ್ಗುರು ಪಂಚ ಆಚಾರ್ಯರಿಗೆ ವಂದಿಸಿ, ಇಂದು ಹಮ್ಮಿಕೊಂಡಿರುವಂತಹ ಹುಣಸೂರು ತಾಲೂಕಿನ ಸುಕ್ಷೇತ್ರವಾಗಿರುವಂತಹ ಭಕ್ತಿಯ ಪುರವೆಂದೇ ಹೆಸರುವಾಸಿಯಾಗಿರುವಂತಹ ಬೇಲೂರು ಗ್ರಾಮದ ಶ್ರೀ ಸಿದ್ದರಾಮೇಶ್ವರರ ದೇವಸ್ಥಾನದ ಜಾತ್ರಾ ಮಹೋತ್ಸವದ ಈ ಧರ್ಮಸಭೆಯ ಪವಿತ್ರ ಕಾರ್ಯಕ್ರಮಕ್ಕೆ ಆಗಮಿಸಿ ತಮ್ಮ ಅಮೃತ ಹಸ್ತದಿಂದ ಉದ್ಘಾಟನೆಯನ್ನು ಮಾಡಿರುವಂತಹ ಇಡೀ ಕರ್ನಾಟಕ ರಾಜ್ಯದಲ್ಲಿಯೇ ಅತ್ಯಂತ ಚಿಕ್ಕ ವಯಸ್ಸಿನಲ್ಲಿಯೇ ಲೋಕಸಭೆಯ ಸದಸ್ಯರಾಗಿರುವಂಥ ಕೀರ್ತಿ ಯಾರಿಗಾದರೂ ಸಲ್ತಾ ಇದ್ರೆ ನಾವು ಸಾಗರ್ ಖಂಡ್ರೆ ಅವರಿಗೆ ಸಲ್ತಾ ಇದೆ ಅನ್ನುವಂಥ ಮಾತನ್ನು ಪ್ರೀತಿಯಿಂದ ಹೇಳ್ತಾ ಇದ್ದೀನಿ. ಅಂಥವರು ಈ ಪವಿತ್ರ ಕಾರ್ಯಕ್ರಮಕ್ಕೆ ಭಕ್ತಿಯಿಂದ ಆಗಮಿಸಿ ಉದ್ಘಾಟನೆಯನ್ನು ಮಾಡಿದ್ದಾರೆ. ಈ ಕಾರ್ಯಕ್ರಮದ ಪಾವನ ಸನ್ನಿಧಾನವನ್ನು ವಹಿಸಿರುವಂತಹ ಪರಮ ಪೂಜ್ಯ ಬೇಲೂರು ಶ್ರೀಗಳವರಿಗೆ ವಂದಿಸಿ, ವೇದಿಕೆಯ ಮೇಲೆ ಉಪಸ್ಥಿತರಿರುವಂತಹ ಸಹೋದರಿ ಲತಾ ಹಾರ್ಕುಡೆಯವರೇ, ಹಾರ್ಕೂಡು ಮಠದ ಪರಮ ಸಿದ್ಧರ್ಥರಾಗಿರುವಂತಹ ಶ್ರೀ ದಂಡ ತಾಡಂಪಳ್ಳಿಯವರೇ, ಶ್ರೀ ಬಾಬು ಹೊಂದ ನಾಯಕರವರೇ, ನಮ್ಮ ಸಂಗೀತಗಾರರಾಗಿರ್ತಕ್ಕಂಥ ಮಹಾದೇವ್ ಅವರೇ, ಶಿವಕುಮಾರ್ ಸ್ವಾಮೀಜಿಯವರೇ, ಇನ್ನುಳಿದೆಲ್ಲ ಅನುಭವಿ ಸತ್ಭಕ್ತಾದಿಗಳೇ, ಈ ಒಂದು ಸಂಸ್ಥೆಯನ್ನು ಅತ್ಯಂತ ಯಶಸ್ವಿಯಾಗಿ ನಡೆಸಿಕೊಂಡು ಬಂದಿರುವಂತಹ ಈ ಸಂಸ್ಥೆಯ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ಪ್ರಕಾಶ್ ವಿ ಮೆಂಡೋಳೆಯವರೇ, ಗೌರವ ಅಧ್ಯಕ್ಷರಾಗಿರ್ತಕ್ಕಂಥ ಮಲ್ಲೆಯ ಸ್ವಾಮೀಜಿಯವರೇ, ಉಪಾಧ್ಯಕ್ಷರಾಗಿರ್ತಕ್ಕಂಥ ದೇವೇಂದ್ರ ವಿ ಉದಾದೆಯವರೇ ಮತ್ತು ಬಸವರಾಜ್ ಗುಂಗೆಯವರೇ, ಎಲ್ಲ ಅನುಭವಿಗಳೇ, ಹಿರಿಯರೇ, ಮಾತೆಯರೇ, ಮಕ್ಕಳೇ, ನಿಮ್ಮೆಲ್ಲರ ಹೃದಯ ಮಂದಿರದಲ್ಲಿರುವಂತಹ ಪರಮಾತ್ಮನ ಶ್ರೀಚರಣಕ್ಕೆ ಶರಣಾರ್ಥಿಗಳು. ಇಂದಿನ ಈ ಜಾತ್ರಾ ಮಹೋತ್ಸವ ನೋಡಿದಾಗ ಬಹಳ ಸಂತೋಷ ಆಗ್ತಾ ಇದೆ. ಇಲ್ಲಿಯ ವಾತಾವರಣ, ಇಲ್ಲಿಯ ಪರಿಸರ, ಇಲ್ಲಿಯ ಭಕ್ತಿ, ಇಲ್ಲಿಯ ಶ್ರದ್ಧೆಯನ್ನು ನೋಡಿದಾಗ ಅತ್ಯಂತ ಆನಂದ ಆಗ್ತಾ ಇದೆ. ಈ ಸುಂದರವಾದಂತಹ ಕಲ್ಯಾಣ ಮಂಟಪವನ್ನು ನೋಡಿದಾಗ ಬಹುಶಃ ನಾವು ಬೆಂಗಳೂರಿನ ವಿಧಾನಸೌಧದ ಮುಂದೆ ಕುಂತೇವೆ ಅನ್ನುವಂಥ ಭಾವನೆ ನಮಗೆ ಬರ್ತಾ ಇದೆ. ಅಷ್ಟೊಂದು ಸುಂದರವಾದಂತಹ ಕಲ್ಯಾಣ ಮಂಟಪ ಇಲ್ಲಿ ನಿರ್ಮಾಣ ಆಗಿದೆ. ಕರ್ನಾಟಕ ಸರ್ಕಾರದವರಿಗೆ ಧನ್ಯವಾದಗಳನ್ನು ಹೇಳ್ತಾ ಇದ್ದೀವಿ. ಅಷ್ಟೇ ಅಲ್ಲ, ಇದೇ ಗ್ರಾಮದಲ್ಲಿ ನೆಲೆಸಿ ಈ ಒಂದು ಕಾರ್ಯಕ್ಕೆ ಅತ್ಯಂತ ಯಶಸ್ವಿಯಾಗಿ ಸೇವೆಯನ್ನು ಸಲ್ಲಿಸಿರುವಂತಹ ಮಲ್ಲಿಕಾರ್ಜುನ್ ಗುಂಗೆ ಅವರಿಗೂ ಕೂಡ ಇವತ್ತು ಶುಭಾಶೀರ್ವಾದವನ್ನು ಹೇಳ್ತಾ ಇದ್ದೀವಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ, ಇಂತಹ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಶ್ರದ್ಧೆ, ವಿಶ್ವಾಸ, ಭಕ್ತಿಯಿಂದ ಭಾಗವಹಿಸಿದ್ದೀರಿ. ಈ ಒಂದು ಪರಿಸರ, ಈ ಒಂದು ಸಭೆ, ಇಲ್ಲಿಯ ವಾತಾವರಣವನ್ನು ನೋಡಿದಾಗ ನಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತಂದ್ರೆ, ಬಹುಶಃ ನಾವು ಬೇಲೂರು ಗ್ರಾಮದಲ್ಲಿ ಇಂದಿಲ್ಲ, ನಾವು ಎಲ್ಲಿದ್ದೀವಿ ಅಂದ್ರೆ ಹಾರ್ಕೂಡದ ಜಾತ್ರಾ ಮಹೋತ್ಸವದ ಶಿವಾನುಭವ ಚಿಂತನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಅನ್ನುವಂಥ ಭಾವನೆ ನಮಗೆ ಆಗ್ತಾ ಇದೆ. ಆ ದಿಶೆಯಲ್ಲಿ ಬಹಳ ಯಶಸ್ವಿಯಾಗಿ ಪರಮ ಪೂಜ್ಯ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವವನ್ನು ತಾವೆಲ್ಲರೂ ಕೂಡ ತನು ಮನ ಧನದ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀರಿ. ನಿಮಗೆಲ್ಲರಿಗೂ ಕೂಡ ಈ ಜಾತ್ರೆಯಲ್ಲಿ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಯಾರ್ಯಾರು ಚಿಕ್ಕ ಕಾರ್ಯಕ್ರಮದ ಹಿಡ್ಕೊಂಡು ಎಲ್ಲ ಕಾರ್ಯಕ್ರಮದಲ್ಲಿ ಯಾರ ಸೇವೆಯನ್ನು ಸಲ್ಲಿಸಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಸಿದ್ದರಾಮೇಶ್ವರರು ನಿಮ್ಮ ಜೀವನದ ಕೊನೆಯ ಉಸಿರಿನವರೆಗೂ ಕೂಡ ಅವರು ಆಶೀರ್ವಾದವನ್ನು ನೀಡಲಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಆಶಿಸಿ, ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಡಿ ವಿ ಗುಂಡಪ್ಪನವರು ಸುಂದರವಾದಂಥ ಒಂದು ಮಾತನ್ನು ಹೇಳ್ತಾ ಇದ್ದಾರೆ. ನಂಬು ನೀಂ ದೈವವನು, ನಂಬು ಸ್ವಯಂಭುವನು, ನಂಬು ಸಾಂಬನ ಮನದಿ ತುಂಬು ಭಕ್ತಿಯನು, ಬಿಂಬವೋ ಕಂಬವೋ ನಂಬಿಗೆ ಮಾತ್ರದಿಂದ ಇಂಬುಗೊಳ್ಳುವುದು ಜೀವ ಮರಣ ಮನೆಯ ಎನ್ನುವ ತತ್ವದಂತೆ ಜೀವನದಲ್ಲಿ ಆದರ್ಶ ಮಾನವನಾಗಿ ಬದುಕಬೇಕಾದರೆ, ಜೀವನದಲ್ಲಿ ಯಶಸ್ವಿಯಾಗಿ ನಾವು ಸಾಗಬೇಕಾದ್ರೆ ಮೊದಲನೇದಾಗಿ ನಮ್ಮ ಅಂತಸ್ತು, ಐಶ್ವರ್ಯ ಇವೆಲ್ಲ ಮುಖ್ಯವಲ್ಲ. ನಿಜವಾಗಿ ಮಾನವನ ಜೀವನ ಸಾರ್ಥಕತೆ ಬದುಕಿನಡೆಗೆ ಹೋಗಬೇಕಾದ್ರೆ ಯಾರು ದೇವರ ಮೇಲೆ ನಂಬಿಕೆಯನ್ನು ಇಟ್ಟಿರ್ತಾ ಇದ್ದಾರಲ್ಲ ಅವರ ಜೀವನ ಮಾತ್ರ ಸಾರ್ಥಕತೆ ಆಗ್ತಾ ಇದೆ ಅನ್ನುವಂಥ ಮಾತನ್ನು ಅನುಭವಿಗಳು ಹೇಳುವ ಹಾಗೆ ನನಗೆ ಭಾಳ ಖುಷಿ ಆಗ್ತಾ ಇದೆ. ಯಾಕೆಂದರೆ ದೇವರ ಮೇಲೆ ದೃಢವಾದ ನಂಬಿಕೆಯನ್ನು ಇಟ್ಟಿರ್ತಕ್ಕಂಥ ಗ್ರಾಮಗಳ ಸಾಲಿನಲ್ಲಿ ಯಾರಾದರೂ ಊರಿನ ಭಕ್ತಾದಿಗಳು ಸೇರ್ತಾ ಇದ್ದಾರೆ, ಬೇಲೂರು ಗ್ರಾಮದ ಭಕ್ತಾದಿಗಳು ಸೇರ್ತಾ ಇದ್ದಾರೆ ಅನ್ನುವಂಥ ಮಾತನ್ನು ಭಾಳ ಪ್ರೀತಿಯಿಂದ ಹೇಳ್ತಾ ಇದ್ದೀವಿ. ಆ ದಿಶೆಯಲ್ಲಿ ತಾವೆಲ್ಲ ತಾಯಿಂದರು ಭಾಳ ಇವತ್ತು ಅನೇಕ ಜನ ಎಲ್ಲ ಪುರುಷರು ಭಕ್ತಾದಿಗಳು ಕೂತಿದ್ದಾರೆ, ಆದರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ತಾಯಿಂದರು ಬಂದಿದ್ದೀರಿ. ನನಗೆ ಭಾಳ ಖುಷಿ ಆಗ್ತದೆ. ಯಾಕೆಂದ್ರೆ
ಭಾರತ ದೇಶದ ಇತಿಹಾಸವೇ ಇವತ್ತು ಆದಿಶಕ್ತಿಯ ಒಂದು ದಿವ್ಯ ಶಕ್ತಿಯ ಮೇಲೆ ನಿಂತಿದೆ. ಇವತ್ತು ಭಾರತ ದೇಶದಲ್ಲಿ ಹೆಣ್ಣು ಮಕ್ಕಳನ್ನು ಆದಿಶಕ್ತಿಯ ರೂಪದಲ್ಲಿ ನಮ್ಮ ಪೂಜಾ ಮಾಡ್ತಾರೆ. ನೀವೆಲ್ಲ ಮನ್ಯಾಗ ಏನಾದರೂ ಬಂದು ಒಳ್ಳೆಯ ಕಾರ್ಯಕ್ರಮ ಮಾಡಬೇಕಾದ್ರೆ ಮುತ್ತೈದೆ ಕಾರ್ಯಕ್ರಮ ಮಾಡ್ತಾರೆ. ಮುತ್ತೈದೆ ಕಾರ್ಯಕ್ರಮ ಯಾಕೆ ಮಾಡ್ತಾ ಇದ್ದಾರೆ ಅಂದ್ರೆ ಆ ಹೆಣ್ಣು ಮಕ್ಕಳ ಪೂಜೆ ಮುಖಾಂತರವಾಗಿ ಆದಿಶಕ್ತಿಯನ್ನು ಪೂಜಿಸುವಂತಹ ದೇಶ ಯಾವುದಾದ್ರೂ ಇದ್ದರೆ ಅದು ನಮ್ಮ ಭಾರತ ದೇಶ ಎನ್ನುವಂಥ ಮಾತನ್ನು ಹೇಳ್ತಾ ಇದ್ದೇನೆ. ಎಲ್ಲ ದೇಶಗಳಿದ್ದಾವೆ, ಆದರೆ ಮಾತೆ ಅಂತ ಕರೆಯುವುದಿಲ್ಲ. ಅಮೇರಿಕಾ ಮಾತೆ, ಜಪಾನ್ ಮಾತೆ ಅಂತ ಕರೆಯುವುದಿಲ್ಲ, ಫ್ರಾನ್ಸ್ ಮಾತೆ ಅಂತ ಕರೆಯುವುದಿಲ್ಲ. ಆದರೆ ಇಡೀ ವಿಶ್ವದಲ್ಲಿ ದೇಶಕ್ಕೆ ಭಾರತ ಮಾತೆ ಎಂದು ಕರೆಯುವಂಥ ದೇಶ ಯಾವುದಾದ್ರೂ ಇದ್ದರೆ ಅದು ಭಾರತ ದೇಶ ಅನ್ನುವಂಥ ಮಾತನ್ನು ಈ ಪವಿತ್ರ ಸಂದರ್ಭದಲ್ಲಿ ಹೇಳ್ತಾ ಇದ್ದೀವಿ. ಒಬ್ಬ ಅನುಭಾವಿ ಕವಿ ಒಂದು ಕಡೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಭಾರತ ದೇಶದ ದಿವ್ಯ ಶಕ್ತಿ ಅಂಥದ್ದು ಎನ್ನುವುದರ ಬಗ್ಗೆ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾನೆ. ಅಮೇರಿಕಾ ದೇಶ ಹಾಳಾದರೆ ಜಗತ್ತಿನಲ್ಲಿಯ ಸಂಪತ್ತು ಹಾಳಾದಂತೆ, ಪ್ಯಾರಿಸ್ ಹಾಳಾದರೆ ಜಗತ್ತಿನಲ್ಲಿಯ ಫ್ಯಾಷನ್ ಹಾಳಾದಂತೆ, ರಷ್ಯಾ ಹಾಳಾದರೆ ಜಗತ್ತಿನಲ್ಲಿಯ ಕಾನೂನು ಹಾಳಾದಂತೆ, ಜಪಾನ್ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಸಾಹಸ ಪ್ರವೃತ್ತಿ ಹಾಳಾದಂತೆ, ಒಂದು ವೇಳೆ ಭಾರತ ದೇಶ ಹಾಳಾದರೆ ಇಡೀ ಜಗತ್ತಿನಲ್ಲಿಯ ಶಾಂತಿ, ನೆಮ್ಮದಿ, ಸಂಸ್ಕೃತಿ ಎಲ್ಲವೂ ಹಾಳಾದಂತೆ ಎನ್ನುವಂಥ ಮಾತನ್ನು ಕನ್ನಡದ ಕವಿ ಬರೀತಾ ಇದ್ದಾರೆ. ಅಂತಹ ಅದ್ಭುತವಾಗಿರುವಂತಹ ಆಧ್ಯಾತ್ಮದ ದಿವ್ಯ ಶಕ್ತಿ ಭಾರತ ದೇಶದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಒಂದು ಸಲ ಸ್ವಾಮಿ ವಿವೇಕಾನಂದರು ಪರದೇಶಕ್ಕೆ ಹೋದಾಗ ಅಲ್ಲಿ ಹಿಂದೂ ಧರ್ಮದ ಬಗ್ಗೆ, ಭಾರತದ ಘನತೆಯ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ 21 ವರ್ಷದ ಯುವಕ ಬಂದು ಸ್ವಾಮಿ ವಿವೇಕಾನಂದರಿಗೆ ಪ್ರಶ್ನೆಯನ್ನು ಮಾಡ್ತಾ ಇದ್ದಾನೆ. ಸ್ವಾಮಿ ವಿವೇಕಾನಂದರೇ, ಭಾರತ ದೇಶ ಬಹಳ ಶ್ರೇಷ್ಠವಾಗಿರುವಂಥ ಆಧ್ಯಾತ್ಮದ ನೆಲ ಅಂತ ಹೇಳ್ತೀರಿ, ನಿಮ್ಮ ದೇಶ ಯಾಕೆ ಶ್ರೇಷ್ಠ ಆಯಿತು? ಬಹಳ ಜನ ಬಡವರು ನಿಮ್ಮಲ್ಲಿದ್ದಾರೆ, ಸುಂದರವಾದಂಥ ಮನೆಗಳೆಲ್ಲ, ಆರ್ಥಿಕ ತೊಂದರೆ ಇದೆ, ಆದರೂ ಕೂಡ ಭಾರತ ದೇಶ ಶ್ರೇಷ್ಠವಾಗಿರುವಂಥ ದೇಶ ಅಂತ ಹೆಂಗೆ ಹೇಳ್ತೀರಿ ನೀವು ಅಂತ ಕೇಳಿದಾಗ ವಿವೇಕಾನಂದರು ಒಂದೇ ಒಂದು ವಾಕ್ಯದಲ್ಲಿ ಉತ್ತರವನ್ನು ಕೊಡ್ತಾ ಇದ್ದಾರೆ. ಹೇ ಯುವಕ, ಭಾರತ ದೇಶ ಇಡೀ ಜಗತ್ತಿನಲ್ಲಿ ಶ್ರೇಷ್ಠವಾಗಿರುವಂಥ ದೇಶ ಯಾಕದ ಅಂತಂದ್ರೆ, ನಿಮ್ಮ ದೇಶದಲ್ಲಿ ನಿಮ್ಮ ಪರಿಸ್ಥಿತಿ ಹೆಂಗದ ಅಂದ್ರೆ, ನಿಮ್ಮ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಬೇರೆ ದೇಶದಲ್ಲಿ, ನಿಮ್ಮ ದೇಶದಲ್ಲಿ ಹೆತ್ತ ತಾಯಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಹೆಣ್ಣು ಮಕ್ಕಳನ್ನು ನೀವು ಪತ್ನಿ ಭಾವದಿಂದ ನೀವು ನೋಡ್ತೀರಿ. ಆದರೆ ನಮ್ಮ ಭಾರತ ದೇಶದಲ್ಲಿ ತಮ್ಮ ಧರ್ಮ ಪತ್ನಿಯನ್ನು ಹೊರತುಪಡಿಸಿ ಉಳಿದೆಲ್ಲ ಸ್ತ್ರೀಯರನ್ನು ನಾವು ತಾಯಿಯ ದೃಷ್ಟಿಯಲ್ಲಿ ನೋಡ್ತೀವಿ. ಅದಕ್ಕಾಗಿ ನಮ್ಮ ಭಾರತ ದೇಶ ಶ್ರೇಷ್ಠವಾಗಿರುವಂಥ ದೇಶ ಎನ್ನುವಂಥ ಉತ್ತರವನ್ನು ಸ್ವಾಮಿ ವಿವೇಕಾನಂದರು ಕೊಡ್ತಾ ಇದ್ದಾರೆ. ಸಾಗರ್ ಖಂಡ್ರೆಯವರು ಚಿಕ್ಕ ವಯಸ್ಸಿನಲ್ಲಿ ಅದ್ಭುತವಾಗಿರುವಂಥ ಅನುಭವದ ಮಾತುಗಳನ್ನು ಹೇಳಿದರು. ಅವ್ರು ಎಂಥ ಒಂದು ಮಾತನ್ನು ಹೇಳಿದ್ರಂದ್ರೆ, ಇವತ್ತು ಶಿಕ್ಷಣ ಕಲೀರಿ, ಆದರೆ ವಿದ್ಯೆ ಮುಖ್ಯವಲ್ಲ, ವಿದ್ಯೆ ಜೊತೆಗೆ ವಿನಯವೂ ಬೇಕು ಮತ್ತು ಆಧ್ಯಾತ್ಮದ ದಿವ್ಯ ಒಳ್ಳೆಯ ಸಂಸ್ಕಾರವೂ ಬೇಕನ್ನುವಂಥ ಮಾತನ್ನು, ಅದ್ಭುತವಾಗಿರುವಂಥ ಮಾತನ್ನು ಸಾಗರ್ ಖಂಡ್ರೆಯವರು ಹೇಳಿದರು. ಯಾಕೆಂದರೆ ಅವರು ಸ್ವಲ್ಪ ಮಾತನಾಡಿದ್ರೂ ಕೂಡ ಅದರಲ್ಲಿ ಅನುಭವದ ದಿವ್ಯ ನುಡಿಗಳಿದ್ದು ಅಂಥ ಒಳ್ಳೆಯ ಮಾತುಗಳನ್ನು ಹೇಳಿದ್ದಾರೆ. ಮುಂದಿನ ದಿನಮಾನದಲ್ಲಿ ಸಾಗರ್ ಖಂಡ್ರೆಯವರು ಇನ್ನೂ ಎತ್ತರಕ್ಕೆ ಹೋಗಿ ಬೆಳೆಯಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಆ ದಿಶೆಯಲ್ಲಿ ಇಂಥ ಪವಿತ್ರ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೀರಿ. ಈಗಾಗಲೇ 8:30ಕ್ಕೆ ಅಗ್ನಿ ಪೂಜೆ ಅದ ಅಂತ ಹೇಳ್ಯಾರ. ನಾವು ಹಿಂಗೆ ಪ್ರವಚನ ಮಾಡ್ಕೊತ ಕುಂತಾರೆ, ಈಗ ಒಂದು 8-10 ಜನ ಎದ್ದು ಹೋದ್ರೆ ಆ ಕಡೆ ಅಗ್ನಿ ಪೂಜಾದ ಕಡೆ ನಿಮ್ಮದೆಲ್ಲ ಲಕ್ಷ್ಯ. ಇನ್ನೂ ಒಂದು 2 ಮಾತುಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಮನುಷ್ಯನ ಜೀವನ ಹೇಗಿದೆ, ಈ ಮನುಷ್ಯನ ಬಾಳ್ವೆ ಹೇಗಿದೆ ಅನ್ನುವಂಥದ್ದನ್ನು ತಿಳ್ಕೋಬೇಕಾದ್ರೆ ಒಬ್ಬ ಅನುಭವಿ ಸುಂದರವಾದಂಥ ಉದಾಹರಣೆಯನ್ನು, ಸಹಜವಾಗಿರ್ತಕ್ಕಂಥ ಉದಾಹರಣೆಯನ್ನು ಕೊಡ್ತಾ ಇದ್ದಾನೆ. ಒಂದು ಭಾರವಾಗಿರುವಂಥ ಸುಂದರವಾದಂಥ ಇವತ್ತು ಕಬ್ಬಿಣದ ಒಂದು ಗುಂಡು, ಒಂದು 10 ಕಿಲೋ ಕಬ್ಬಿಣದ ಗುಂಡನ್ನು ತೆಗೆದುಕೊಂಡು ನದಿಯಲ್ಲಿ ಹಾಕಿದಾಗ ಅದು ಏನಾಗ್ತದೆ ರೀ? ನದಿ ನೀರಾಗಿ ಹೋಗಿಬಿಡ್ತದೆ, ತಳಕ್ಕೆ ಹೋಗಿಬಿಡ್ತದೆ, ಮುಳುಗ್ಬಿಡ್ತದೆ. ಭಾರವಾಗಿರುವಂಥ ಕಬ್ಬಿಣದ ಗುಂಡು ಎತ್ಕೊಂಡು ನೀರಾಗಿ ಹಾಕಿದ್ರೆ ಅಂದ್ರೆ ಅದು ನೀರಾಗಿ ಮುಳುಗಿಬಿಡ್ತದೆ. ಆದರೆ ಅದೇ ಕಬ್ಬಿಣದ ಗುಂಡನ್ನು ಒಂದು ಸುತ್ತಿಗೆಯನ್ನು ತೆಗೆದುಕೊಂಡು ಅಡಿಗಲ್ಲೆ ಮೇಲೆ ಇಟ್ಟು ಒಬ್ಬ ಶಿಲ್ಪಿ ಕಂಬಾರ ಆ ಕಬ್ಬಿಣವನ್ನು ಬಡಿದು ಸುಂದರವಾದಂಥ ಒಂದು ನಾವನ್ನಾಗಿ ಮಾಡಿ ನೀರಾಗಿ ಬಿಟ್ಟಾಗ ಅದು ನಾವು ತೇಲಿ ಹೋಗ್ತಾ ಇದೆ. ಮುಳುಗಿರುವಂಥ ಕಬ್ಬಿಣದ ಗುಂಡು ನಾವನ್ನಾಗಿ ಮಾಡಿದಾಗ ಆ ಸಾಗರದಲ್ಲಿ, ನದಿಯಲ್ಲಿ ಹೆಂಗೆ ತೇಲ್ತಾ ಇದೆಯಲ್ಲ, ಅದೇ ರೀತಿಯಲ್ಲಿ ಅನುಭವಿಗಳು ಹೇಳ್ತಾ ಇದ್ದಾರೆ. ಈ ಮಾನವನ ದೇಹ ಎನ್ನುವಂಥದ್ದು ಕೂಡ ಒಂದು ಕಬ್ಬಿಣದ ಗುಂಡಿದ್ದಾನೆ. ಮಾನವನ ದೇಹ ಎನ್ನುವಂಥದ್ದು ಕಬ್ಬಿಣದ ಗುಂಡಿದ್ದಾನೆ. ಈ ಕಬ್ಬಿಣದ ಒಂದು ಗುಂಡನ್ನು ಇದಕ್ಕೂ ಕೂಡ ಹೊಡಿಬೇಕು. ಯಾವುದಂದ್ರೆ ಆಧ್ಯಾತ್ಮದ ಅಡಿಗಲ್ಲೇ ಮೇಲಿಟ್ಟು
ಭಕ್ತಿ ಎನ್ನುವಂಥ ಸುತ್ತಿಗೆಯಿಂದ ಹೊಡೆದು ಗುರು ಏನು ಮಾಡ್ತಾ ಇದ್ದಾನಂದ್ರೆ ಜ್ಞಾನದ ನಾವನ್ನಾಗಿ ಮಾಡಿಬಿಟ್ಟಾಗ ಭವಸಾಗರದಲ್ಲಿ ತೇಲಿ ನೀವು ಸಿದ್ದರಾಮೇಶ್ವರನ ಆಶೀರ್ವಾದ ಪಡೀತೀರಿ ಅನ್ನುವಂಥ ಮಾತನ್ನು ಅನುಭಾವಿಗಳು ಹೇಳ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಾವೆಲ್ಲರೂ ಕೂಡ ಅಂಥ ಒಳ್ಳೆಯ ಒಂದು ಸಂಸ್ಕಾರವನ್ನು ಪಡಿತಾ ಇದ್ದೀರಿ. ಅಂತಹ ದಿವ್ಯ ಶಕ್ತಿ ಭಾರತ ದೇಶದಲ್ಲಿದೆ, ಧರ್ಮದಲ್ಲಿದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೆಲವರು ಚರ್ಚೆ ಮಾಡಿದ್ರು. ಇಲ್ಲಿ ಇದನ್ನು ಸಿದ್ದರಾಮೇಶ್ವರ ದೇವಾಲಯವೋ ಏನು ಸಿದ್ದೇಶ್ವರ ದೇವಾಲಯವೋ? ಅದಕ್ಕಾಗಿ ಬಹಳ ಪ್ರಾಚೀನ ಇತಿಹಾಸವನ್ನು ನೋಡಿದಾಗ ನಮ್ಮ ಭಾಗದಲ್ಲಿ ಅನೇಕ ಕಡೆ ಸಿದ್ದರಾಮೇಶ್ವರ ದೇವಾಲಯಗಳಿವೆ. ತಾವ್ಯಾರೂ ಕನ್ಫ್ಯೂಸ್ ಮಾಡಿಕೊಳ್ಳಾರದೆ, ಯಾಕೆಂದ್ರೆ ಸಿದ್ದರಾಮೇಶ್ವರರು ವಚನ ಸಾಹಿತ್ಯದ ಶ್ರೇಷ್ಠ ವ್ಯಕ್ತಿ. ಅವರು ವಚನ ಸಾಹಿತ್ಯದ ಶ್ರೇಷ್ಠ ವ್ಯಕ್ತಿ. ಸಿದ್ದರಾಮೇಶ್ವರರ ಹೆಸರಿನ ಮೇಲೆಯೇ ಈ ಜಾತ್ರಾ ಮಹೋತ್ಸವ ನಡೆಯಲಿ ಅನ್ನುವಂಥ ಮಾತನ್ನು ಕೂಡ ನನ್ನ ಅನಿಸಿಕೆಯನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ದೇವರೊಬ್ಬ ನಾಮ ಹಲವು, ಪರಮಾತ್ಮನನ್ನು ಯಾವ ರೂಪದಾಗೂ ಕರಿಬೋದು. ಆ ದಿಶೆಯಲ್ಲಿ ಇವತ್ತು ಸೊನ್ನಲಿಗೆ ಸಿದ್ದರಾಮೇಶ್ವರರು ಈ ಫೋಟೋ ನೋಡಿದಾಗ ಸಿದ್ದರಾಮೇಶ್ವರ ಗುಡಿದಾಗ ಹೆಂಗೆ ಫೋಟೋ ಅದ ನನಗೆ ಹೋದಾಗ ಭಾಳ ಖುಷಿ ಆಯ್ತು. ಬಹುಶಃ ಆ ಸೋಲಾಪುರದಾಗ ಏನು ಸಿದ್ದರಾಮೇಶ್ವರ ಇದ್ದಾನಲ್ಲ, ಆ ಸಿದ್ದರಾಮೇಶ್ವರ ಇದು ಸಾಕ್ಷಾತ್ ಉದ್ಭವವಾಗಿ ಬೇಲೂರಿನಲ್ಲಿ ಇವತ್ತು ಉದ್ಭವ ಆಗಿದ್ದಾರೆ ಎನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಯಾವುದೇ ಚರ್ಚೆಗೆ ಆಸ್ಪದವನ್ನು ನೀಡಲಾರದೆ ನೀವೆಲ್ಲರೂ ಕೂಡ ಮಹಾನ್ ಶರಣರಾಗಿರ್ತಕ್ಕಂಥ ಸಿದ್ದರಾಮೇಶ್ವರರ ಸೊನ್ನಲಿಗೆ ಸಿದ್ದರಾಮೇಶ್ವರರ ಜಾತ್ರಾ ಮಹೋತ್ಸವವನ್ನು ಭಕ್ತಿ ಪ್ರೀತಿ ವಿಶ್ವಾಸದಿಂದ ಹೀಗೆ ಮಾಡಿರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅವರ ವ್ಯಕ್ತಿತ್ವದ ಬಗ್ಗೆ ಸಿದ್ದರಾಮೇಶ್ವರ ಎಂಥ ಶರಣರಾಗಿ ಹೋಗಿದ್ದಾರೆ ಅನ್ನುವಂಥದ್ದು ವ್ಯಕ್ತಿತ್ವದ ಬಗ್ಗೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ. ಹಿಂದಿನ ಕಾಲಕ್ಕೆ ಹೇಗಿತ್ತಂದ್ರೆ ಹೆಣ್ಮಕ್ಕಳಿಗೇನು ಸ್ವಾತಂತ್ರ್ಯ ಇರಲಿಲ್ಲ. ಮನು ಒಂದು ವಚನ ಬರೆದಿದ್ದರು ಸಾಗರ್ ಖಂಡ್ರೆ ಅವರು. ಮನು ಏನು ಬರೆದಿದ್ದರಂದ್ರೆ ಪಿತಾ ರಕ್ಷತಿ ಕೌಮಾರೆ ಭರ್ತಾ ರಕ್ಷತಿ ಯೌವನೆ ವೃದ್ಧಾಪ್ಯೆ ರಕ್ಷಂತಿ ಪುತ್ರಾಹ ನ ಸ್ತ್ರೀ ಸ್ವಾತಂತ್ರ್ಯ ಬರಹತಿ ಅಂತ ಬರೆದಿಟ್ಟು ಹೋಗಿದೆ. ಎಲ್ಲರೂ ಅದೇ ಮಾಡ್ತಿರು. ಇದರ ಅರ್ಥ ಏನಂದ್ರೆ ಹೆಣ್ಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ. ಪಿತಾ ರಕ್ಷತಿ ಕೌಮಾರೆ, ಸಣ್ಣ ವಯಸ್ಸಿನಲ್ಲಿ ತಂದೆಯ ಅಧೀನದಲ್ಲಿರಬೇಕು. ಭರ್ತಾ ರಕ್ಷತಿ ಯೌವನೆ, ವಯಸ್ಸಾದ ಮೇಲೆ ಗಂಡನ ಅಧೀನದಲ್ಲಿ. ಅದೇ ರೀತಿಯಲ್ಲಿ ಭಾಳ ವಯಸ್ಸಾದಾಗ ಮಕ್ಕಳ ಅಧೀನದಲ್ಲಿ. ಹೀಗಾಗಿ ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಇಲ್ಲ ಅಂತ ತಿಳ್ಕೊಂಡು ಬರೆದು ಬಿಟ್ಟಿದ್ದು, ಒಂದು ಶಾಸನ ಬರೆದಿಟ್ಟಿದ್ದು. ಆದರೆ 12ನೇ ಶತಮಾನದಲ್ಲಿ ಅದನ್ನು ಅಲ್ಲಗಳೆದು ಹೆಣ್ಣುಮಕ್ಕಳಿಗೆ ಸ್ವಾತಂತ್ರ್ಯ ಬೇಕು ಅಂತ ತಿಳ್ಕೊಂಡು ಹೆಣ್ಣಲ್ಲ, ಹೆಣ್ಣು ರಕ್ಕಸಿ ಅಲ್ಲ, ಹೆಣ್ಣು ಸಾಕ್ಷಾತ್ ಕಪಿಲಸಿದ್ಧ ಮಲ್ಲಿಕಾರ್ಜುನ ಎನ್ನುವಂಥ ತತ್ವವನ್ನು ಜಗತ್ತಿಗೆ ಕೊಟ್ಟವರು ಸೊನ್ನಲಿಗೆ ಸಿದ್ದರಾಮೇಶ್ವರರು. ಅಂಥವ್ರ ಜಾತ್ರಾ ನೀವು ಮಾಡ್ತಾ ಇದ್ದೀರಿ. ಈ ಜಾತ್ರಾ ಮಾಡ್ತಾ ಇದ್ದೀರಂದ್ರೆ ನೀವೆಲ್ಲ ಪ್ರೀತಿ ಭಕ್ತಿಯಿಂದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದೀರಿ ಅಂದ ಮೇಲೆ ಇದರ ಫಲ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, ಸಾವಿರಾರು ವರ್ಷಗಳ ಪರ್ಯಂತರವಾಗಿ ನಿಮಗೆ ಫಲ ಸಿಗ್ತಾ ಇದೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂಥ ಅದ್ಭುತವಾಗಿರುವಂಥ ದಿವ್ಯಶಕ್ತಿ ಭಾರತದಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಕೊನೆಯದಾಗಿ ಒಂದು ಮಾತನ್ನು ಹೇಳ್ತೀನಿ. ಯಾಕಂದರೆ ಅಗ್ನಿ ಪೂಜೆ ಅದ. ಕೊನೆಯದಾಗಿ ಎಂಥ ಮಾತಂದ್ರೆ ಭಾರತ ದೇಶದಲ್ಲಿ ಒಬ್ಬ ಶ್ರೇಷ್ಠ ಸನ್ಯಾಸಿಗಳು ಕುಂತಿದ್ರು. ಹೇಗೆ ಆಲದ ಮರದ ಕೆಳಗಡೆ, ಹೆಂಗೆ ಆಲದ ಮರದಲ್ಲ ಅದರ ಕೆಳಗಡೆ ಕೂತಾಗ ಒಬ್ಬ ಪರದೇಶದ 25 ವರ್ಷದ ಯುವಕ ಬರ್ತಾನೆ. ಒಂದು ಪಾದಕ್ಕೆ ನಮಸ್ಕಾರ ಮಾಡಿ ಭಾರತ ದೇಶದ ಎಲ್ಲ ಜನ ಸ್ವಾಮಿಗಳ ಪಾದಕ್ಕೆ ನಮಸ್ಕಾರ ಮಾಡ್ತಾ ಇದ್ದರು. ಅಮೇರಿಕಾ ದೇಶದ ವ್ಯಕ್ತಿ ಸ್ವಾಮೀಜಿಯವರಿಗೆ ಕೇಳ್ತಾ ಇದ್ದಾನೆ. ಏನು ಕೇಳ್ತಾ ಇದ್ದಾರೆ ಸ್ವಾಮೀಜಿಯವರೇ? ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್, ಐ ವಾಂಟ್ ಪೀಸ್. ನಿಮ್ಮ ದೇಶದಾಗ ಶಾಂತಿ ಇದೆ ಅಂತ, ನನಗೆ ಶಾಂತಿ ಬೇಕು ಅಂತೇಳಿ ತಿಳ್ಕೊಂಡು ಕೇಳಿದಾಗ ಸ್ವಾಮೀಜಿಯವ್ರು ನಕ್ಕೋತ ಹೇಳ್ತಾರೆ. ಸ್ವಾಮೀಜಿಯವ್ರು ಹೇಳ್ತಾ ಇದ್ದಾರೆ ಆ ಮೂರೇ ಶಬ್ದ, ಐ ವಾಂಟ್ ಪೀಸ್, ನನಗೆ ಶಾಂತಿ ಬೇಕ್ರಿ ಅಂದಾಗ ಸ್ವಾಮೀಜಿಯವರು ಭಾರತ ದೇಶದ ಸನ್ಯಾಸಿಯವರು ಹೇಳ್ತಾ ಇದ್ದಾರೆ, ಏನಪ್ಪ ಹುಚ್ಚ, ನೀ ಹೇಳೋ ಮಾತಿನಾಗೆ ಅದಲ್ಲ ಶಾಂತಿ. ಅದೇ ಹಂಗ್ರಿ, ಐ ವಾಂಟ್ ಪೀಸ್, ಐ ಮತ್ತು ವಾಂಟ್ ಎರಡು ತೆಗೆದುಬಿಡು, ಪೀಸ್ ನಿನ್ನಲ್ಲೇ ಇರ್ತಾ ಇದೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಇದರ ಅರ್ಥ ಏನಂದ್ರೆ ಐ ಅಂದ್ರೆ ನಾನು ಎನ್ನುವಂಥ ಅಹಂಕಾರ, ವಾಂಟ್ ಅಂದ್ರೆ ಬೇಕು ಎನ್ನುವಂಥ ಆಸೆ. ಅಹಂಕಾರ ಮತ್ತು ಆಸೆ ಎರಡು ತೆಗೆದುಬಿಡು, ಶಾಂತಿ ನಿನ್ನಲ್ಲೇ ಇರ್ತಾ ಇದೆ ಅನ್ನುವಂಥ ಮಾತನ್ನು ಭಾರತ ದೇಶದ ಸಂತರು ಹೇಳ್ತಾ ಇದ್ದಾರೆ. ಅಂತಹ ಅದ್ಭುತವಾಗಿರುವಂಥ ಅಧ್ಯಾತ್ಮದ ದಿವ್ಯಶಕ್ತಿ ಎಲ್ಲಿಯಾದರೂ ಇದ್ದರೆ ಅದು ಕನ್ನಡ ನಾಡಿನಲ್ಲಿ, ಶರಣರ ನಾಡಿನಲ್ಲಿ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ ಅಂತಹ ಒಳ್ಳೆಯ ಸಂಸ್ಕಾರವನ್ನು ಸಣ್ಣ ಹುಡುಗರು ಬಂದು ಕೇಳತ್ತಾರೆ ನೋಡ್ರಿ, ಇವ್ರ ಮ್ಯಾಗ ಭಾಳ ಜವಾಬ್ದಾರಿ ಅದ. ಈಗೇನು 10 ವರ್ಷ ನೋಡಿ ಕುಂತಂಗೆ ಕಾಣ್ತು. ಈಗೇನಾಗಲ್ಲ ನಿಮ್ಮದು, ಯಾಕಂದರೆ ಟೀನೇಜ್ ಅಂತ ಹೇಳ್ತಾರೆ ನಿಮಗೆ. ಟೀನೇಜ್ 13, 14, 15, 16, 17, 18, 19 ಹೋದ ಕೂಡಲೇ ಒಂದು ಬರ್ತದೆ ಕೈದಾಗ ಸಿಗರೇಟ್. 21ಕ್ಕೆ ಹೋದ್ರೆ ಒಂದು ಬಾಟ್ಲಿನೇ ಬರ್ತದೆ ಕೈದಾಗ. ಅದಕ್ಕಾಗಿ ಯಾರು ಬಾಟ್ಲಿಗಳು ಅದಿಲ್ಲ ಆಗಲಾರ್ದೆ
ನೀವೆಲ್ಲರೂ ಆಲ್ಕೋಹಾಲ್ ಕುಡಿಯಲಾರದೆ ಹಾಲು ಕುಡೀರಿ, ಆಕಳ ಹಾಲು ಕುಡೀರಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೀನಿ. ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡ್ರಿ. ಭಾಳ ಜನ ತಾಯಂದಿರು ಬಂದು ದುಃಖದಿಂದ ಪಾದದ ಮ್ಯಾಗ ಬಿದ್ದು ಅಳ್ತಾರೆ, ಯಪ್ಪ ನನ್ನ ಮಗ ಭಾಳ ಚಂದ ಇದ್ರಿ, ಭಾಳ ಒಳ್ಳೆಯ ಮನುಷ್ಯ ಇದ್ದ, ಆದರೂ ಕೂಡ ದಿನಕ್ಕೆ 4 ಬಾಟ್ಲಿ ಕೊಡು ಮನೆಗೆ ಹೊಂಟಾನ. ಅದಕ್ಕಾಗಿ ನಮ್ಮ ಹೋದ ಜಾತ್ರಾ ಮಹೋತ್ಸವದಲ್ಲಿ ಸಾಗರ್ ಖಂಡ್ರೆ ಅವರು ಇದ್ದರು. ನೀವು ಕಾರ್ಯಕ್ರಮಕ್ಕೆ ಬೇಗ ಹೋದ್ರಿ. ನಮ್ಮ ಇವರು ಶಾಸಕರು ಶರಣು ಸಲ್ಗಾರ್ ಅವ್ರು ಹೇಳಿದ್ರು, ನೀವು ಯಾರು ಕುಡಿಲಾರ್ದಂಗೆ ಬಂದ್ರಿ ಅಂದ್ರೆ ಒಂದೊಂದು ಕಾರ್ ಖರೀದಿ ಮಾಡ್ತೀರಿ ಅಂತ ತಿಳ್ಕೊಂಡು ಹೇಳಿದ್ರು ಶರಣು ಸಲ್ಗಾರ್ ಅವರು. ಕುಡಿಯೋದು ಬಿಟ್ರಿ ಅಂದ್ರೆ ಎಲ್ಲ ರೈತರು ನಿಮ್ಮ ಮಕ್ಕಳು ಕಾರ್ನಾಗ ಕುಂತು ಬರ್ತೀರಿ ಅಂತ ಹೇಳಿದ್ರು. ಆದ್ರೆ ಆ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಿನ, ಏನು ಹೇಳಿನಂದ್ರೆ, ಕೇವಲ ನೀವು ಕುಡಿಯೋದು ಬಿಡ್ರಿ ಅಂತಂದ್ರೆ ಕದ್ದು ನೀವು ಕುಡಿಯೋಕೆ ಚಾಲು ಮಾಡ್ತೀರಿ. ಹಾರ್ಕೊಂಡು ಮುತ್ತವ್ರು ಸಾಗರ್ ಖಂಡವ್ರು ಎದುರು ಕುಡಿಯೋದು ಬೇಡಪ್ಪ, ಇವತ್ತು ಗುಡಿಸಲ್ದಾಗ ಹೋಗಿ ಬಣಿಮೆ ಮಗ್ಗಲು ಹೋಗಿ ಕುಡಿತಾರೆ. ಎಂಥ ಪರಿಸ್ಥಿತಿ ಬಂದಂದ್ರೆ ಹಾದ್ಯಾಗ ಹೋಗಾಗ ಎಲ್ಲರ ಬಣಿಮೆ ಮಗ್ಗಲು ಒಂದಕ್ಕೆ ಹೋದ್ರೆ ಅಲ್ಲೊಂದು 10 ಬಾಟ್ಲಿ ಕಾಡ್ತಾರೆ, 10 ಬಾಟ್ಲಿ. ಅದಕ್ಕಾಗಿ ಈ ಒಂದು ಸಂದರ್ಭದಲ್ಲಿ ನಿಜವಾಗಿ ವಿಚಾರ ಮಾಡಿ ನೋಡಿದ್ರೆ ಭಾರತ ದೇಶ ಇವತ್ತು ಏನಾದರೂ ಮುಂದೆ ಉದ್ಧಾರ ಆಗಬೇಕಾದ್ರೆ ಅದಕ್ಕೆ ಯಾರೂ ಹೊಣೆಯಲ್ಲ. ನಿಜವಾಗಿ ಹೊಣೆಗಾರರು ಯಾರಂದ್ರೆ ಇಡೀ ಭಾರತ ದೇಶದಲ್ಲಿ ಇವತ್ತು ಕುಡಿಯೋದು ನಿಷೇಧ ಮಾಡ್ತಕ್ಕಂಥ, ಕುಡಿತದ ಚಟ ನಿಷೇಧ ಮಾಡ್ತಕ್ಕಂಥ ಕಾಯ್ದೆ ಬಂದಾಗ ಮಾತ್ರ ದೇಶ ಉದ್ಧಾರ ಆಗ್ತಾ ಇದೆ. ಆ ಕಾಯ್ದೆಯನ್ನು ನರೇಂದ್ರ ಮೋದಿಯವರು ಮಾಡಲಿ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಆಚಿಸಿ, ಅಂಥ ಒಂದು ಕಾಯ್ದೆ ಬಂದಾಗ ಮಾತ್ರ ನಮ್ಮ ದೇಶ ಉಜ್ವಲ ಆಗಲಿಕ್ಕೆ ಸಾಧ್ಯ ಆಗ್ತಾ ಇದೆ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಅವರು ಆ ದಿಶೆಯಲ್ಲಿ ಪ್ರಯತ್ನ ಮಾಡಬಹುದು ಎನ್ನುವಂಥ ಆಶಯವನ್ನು ಕೂಡ ವ್ಯಕ್ತಪಡಿಸಿ, ಇಂಥ ಪವಿತ್ರ ಸಂದರ್ಭದಲ್ಲಿ ಪರಮ ಪೂಜ್ಯ ಬೇಲೂರು ಶ್ರೀಗಳವರು ಪ್ರತಿನಿತ್ಯ ಆಗಮಿಸಿ ನಿಮಗೆ ಆಶೀರ್ವಾದವನ್ನು ನೀಡ್ತಾ ಇದ್ದಾರೆ. ಬಾಬು ಹೊನ್ನಾನಾಯಕರವರು, ತಾಡಂಪಳ್ಳಿಯವರು ಯುವ ನಾಯಕರು ಅಂತ ಅವ್ರು ಹೇಳಿದ್ರು ಭಾಷಣದಾಗ. ಯುವ ನಾಯಕರು ಅಂತ ಹೇಳಿದ್ರೆ ನಮ್ಮ ಬಸವರಾಜ ಗುಂಗೆ ಯಾರು ಹೇಳಿದ್ರು ಯುವ ನಾಯಕರು ಪಯ್ಯರಿದ್ರು ಅಂತ ಹೇಳ್ತಾರೆ. ನನ್ನ ಮ್ಯಾಗ ಅವ್ರ ಮ್ಯಾಗ ಹಾಕೊಂಬಲ್ಲ ನೋಡ್ರಿ. ಅದಕ್ಕಾಗಿ ಸಿದ್ದರಾಮೇಶ್ವರ ಗುಡಿಗೆ ಬಂದರೆ ಅವ್ರಿಗೆ ಒಂದು ಮಾತು ಹೇಳಿನ, ನೋಡ್ರಿ ನಿಮ್ಗೆ ಒಳ್ಳೆಯ ಉತ್ಸಾಹದಿಂದ ಈ ಕಾರ್ಯಕ್ರಮಕ್ಕೆ ಬಂದಿರಿ, ಮುಂದೊಂದು ದಿನ ನೀವು ಶಾಸಕರಾಗಿ ಮೊದಲನೇ ಈ ಗುಡಿಗೆ ಬರ್ಬೇಕು ನೋಡ್ರಿ ಅಂತ ಹೇಳಿ ನಾವು ಈ ಗುಡಿಗೆ ಅವರು ದೇವರ ಆಶೀರ್ವಾದ ಒಳ್ಳೆಯ ಸ್ಥಾನ ಅವರಿಗೂ ಕೂಡ ಲಭಿಸಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಸಾಗರ್ ಖಂಡ್ರೆ ಅವರು, ಅವರ ತಂದೆಯವರಾಗಿರ್ತಕ್ಕಂಥ ಈಶ್ವರ್ ಖಂಡ್ರೆ ಅವರು, ಭೀಮಣ್ಣ ಖಂಡ್ರೆ ಅವರು 102 ವಯಸ್ಸಾಗ್ಯದವರು. ಮೊನ್ನೆ ಅವ್ರ ಮನೆಗೆ ಹೋದಾಗ ಭಾಳ ಸಂತೋಷದಿಂದ ಅಪ್ಪಿಕೊಂಡು ಅವತ್ತು ಭಾಳ ಖುಷಿ ಪಟ್ಟರು. ಅಂಥವ್ರ ಆಯುಷ್ಯನ್ನು ಹೆಚ್ಚಿಗೆ ಬೆಳೀಲಿ, ಅವರು ಒಳ್ಳೆಯ ಸಂಸ್ಕಾರವನ್ನು ಕೊಟ್ಟಿದ್ದಾರೆ. ಮುಂದಿನ ದಿನಮಾನದಲ್ಲಿ ಸಾಗರ್ ಖಂಡ್ರೆಯವರು ಕೂಡ ಇನ್ನೂ ಎತ್ತರ ಮಟ್ಟಕ್ಕೆ ಬೆಳೆಯಲಿ ಎನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಇಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲರೂ ಕೂಡ ಪ್ರೀತಿ ಭಕ್ತಿ ವಿಶ್ವಾಸದಿಂದ ಕಾರ್ಯವನ್ನು ಮಾಡಿದ್ದರೆ ನಿಮಗೆಲ್ಲದೇ ಕೂಡ ಸಿದ್ದರಾಮೇಶ್ವರ ಆಶೀರ್ವಾದ ಸದಾಕಾಲ ಹೀಗೆ ಇರಲಿ ಅಂತ ಶುಭ ಹಾರೈಸಿ 2 ಮಾತುಗಳನ್ನು ಮುಕ್ತಾಯ. ಈ ವಾಹಿನಿಯನ್ನು ನಿರಂತರವಾಗಿ ವೀಕ್ಷಿಸಲು ಯೂಟ್ಯೂಬ್ನಲ್ಲಿ ಶ್ರೀ ಹಾರಕೂಡ SRIHARKOOD ಎಂದು ಟೈಪ್ ಮಾಡಿ. ನಮ್ಮ ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಅನ್ನು ಒತ್ತಿರಿ.